ಹಾಯ್ ಹಲೋ ಸಂಡೇ ವ್ಲಾಗ್ ಇದು. ಸೊ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಹೂವೆಲ್ಲ ತೆಗ್ದು ನಾನು ಸ್ಟೋರ್ ಮಾಡ್ಕೋತೀನಿ. ಸೊ ನೀರು ಕಡೆ ಎಲ್ಲಾದರೂ ಹೋದಾಗ ಅದನ್ನು ಹಾಕ್ತೀನಿ. ಸೊ ಮಂಡೇ ನಮ್ಮ ಹಸ್ಬೆಂಡ್ ಕಡೆ ಹಬ್ಬ ಇರೋದ್ರಿಂದ ಅವ್ರ ಊರಲ್ಲಿ, ಸೊ ಅದಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ದೇವ್ರ ಮನೆ ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ. ಸೊ ಅವ್ರದ್ದು ಊರು ಬಂದು ಹೊಳೆನರಸೀಪುರ. ಸೊ ವರ್ಷಕ್ಕೊಂದ್ಸಲ ಅವ್ರದ್ದು ಹಬ್ಬ ಮಾಡ್ತಾರೆ, ಊರ ಹಬ್ಬ ಅಂತ. ಸೊ ಅಲ್ಲಿಗೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ನೀಟಾಗಿ ಬೆಳ್ಕೋತಾ ಇದ್ದೀನಿ. ನನಗೆ ದೇವ್ರ ಮನೆ ಒಂದು ಸ್ವಲ್ಪ ನೀಟಾಗಿ ಕ್ಲೀನಾಗಿ ನಿಧಾನ ಆದರೂ ಪರವಾಗಿಲ್ಲ. ಸೊ ಯಾಕಂದರೆ ನಾನು ದೇವ್ರ ಸಾಮಾನು ಜಾಸ್ತಿ ಇಟ್ಕೊಂಡಿಲ್ಲ. ಯಾಕಂದರೆ ಕೈ ತಪ್ಪಿ ಎಲ್ಲರೂ ಬಿತ್ತು ಏನಾರು ಆಯಿತು ಅಂದರೆ ಅದೊಂದು ಮನಸ್ಸಿಗೊಂದು ಕುರಿತಾನೇ ಇರುತ್ತೆ. ಸೊ ಅದರಿಂದ ನಾನು ಪೀತಾಂಬರಿ ಮತ್ತು ಹುಣಸೆಹಣ್ಣು ಮತ್ತು ರಂಗೋಲಿಲಿ ಬೆಳ್ಕೋತೀನಿ. ಸೊ ಅದೆಲ್ಲ ನೀಟಾಗಿ ಒಂದು ಕಡೆಯಿಂದ ಬೆಳ್ಕೊಂಡ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ. ಸೊ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಶ್ರದ್ಧೆಯಿಂದ ಮಾಡಿದ್ರೆ ಅದು ಒಂದು ಮನಸ್ಸಿಗೂ ಸಮಾಧಾನ ಇರುತ್ತೆ, ಹಾಗೆ ಕ್ಲೀನಾಗೂ ಆಗುತ್ತೆ. ಸೊ ಅದಕ್ಕೆ ಬೆಳಗ್ಗೆನೇ ಸ್ನಾನ ಮಾಡಿ ಸೊ ಮಧ್ಯಾಹ್ನ ಮೇಲೆ ತೊಳ್ಕೊತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಆಫೀಸಿಗೆ ಹೋಗಿದ್ದರು. ಸೊ ಅದರಿಂದ ಕೆಲಸ ಮಾಡೋಣ ಅಂತ. ನನ್ನ ಮಗ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಹಿಂಸೆ ಕೊಡ್ತಾನೆ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಟಿ ವಿ ನೋಡ್ತಾಯಿದ್ದ. ಸೊ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೆ. ಸೊ ಒನ್ ಬೈ ಒನ್ ನೀಟಾಗಿ ತೊಳ್ಕೊಂಡಾದಮೇಲೆ ಒಂದು ಸಲ ಚೆಕ್ ಮಾಡ್ಕೋತೀನಿ ನೀಟಾಗಿ ಆಗಿದೆಯಾ ಏನೋ ಅಂತ. ಯಾಕಂದರೆ ದೇವ್ರದ್ದು ಅಂದರೆ ಸ್ವಲ್ಪ ನಾವು ಇದಾಗೇ ಇರಬೇಕು. ಸೊ ನಾನು ಸಿಂಕೆಲ್ಲ ಫಸ್ಟು ನೀಟಾಗಿ ತೊಳ್ಕೊಬಿಡ್ತೀನಿ. ಅದಾದಮೇಲೆ ದೇವ್ರ ಸಾಮಾನೆಲ್ಲ ನೀಟಾಗಿ ಇದು ಮಾಡ್ಕೋತೀನಿ. ಅದರಿಂದ ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ. ಸೊ ಅದಾದಮೇಲೆ ಎಣ್ಣೆ ಜಿಡ್ಡಿದ್ದೇ ಇರುತ್ತೆ. ಎಣ್ಣೆ ಜಿಡ್ಡು ಇರೋದ್ರಿಂದ ನಾನು ಲಿಕ್ವಿಡ್ ಹಾಕೋತೀನಿ. ಸೊ ಸೋಪ್ ಕಿಪ್ ಬಳಸೋಕ್ಕಿಂತ ಲಿಕ್ವಿಡ್ ಹಾಕೊಳ್ಳೋದ್ರಿಂದ ಎಣ್ಣೆ ಜಿಡ್ಡು ನೀಟಾಗಿ ಹೋಗಿರುತ್ತೆ. ಅದರಿಂದ ಅದೇನು ಇದಿರಲ್ಲ. ಸೊ ನೀಟಾಗಿ ಸೋಪಲ್ಲೆಲ್ಲ ಲಿಕ್ವಿಡಲ್ಲಿ ಬೆಳ್ಕೋತೀನಿ. ಬೆಳ್ಕೊಂಡಾದಮೇಲೆ ಇನ್ನೊಂದ್ಸಲ ವಾಶ್ ಮಾಡ್ಕೋತೀನಿ. ಸೊ ಅದರಿಂದ ಪೂರ್ತಿ ಎಣ್ಣೆ ಜಿಡ್ಡಾಗಿರ್ಬೋದು, ಕಪ್ಪು ಮಸಿ ಆಗಿರ್ಬೋದು, ನಾವು ಆರತಿ ಮಾಡ್ತೀವಿ, ದೀಪನ ಹಚ್ತೀವಲ್ವ ಡೈಲಿ, ಅದರಿಂದ ನಾನು ತಿಂಗ್ಳಿಗೊಂದ್ಸಲ ಮಾತ್ರ ದೇವ್ರ ಸಾಮಾನು ಬೆಳ್ಕೊಳ್ಳೋದು. ಹಬ್ಬಗಳಲ್ಲೂ ತಂದು ತೊಳ್ಕೊತೀನಿ. ಬಿಕಾಸ್ ಏನಂತಂದರೆ ವಾರಕ್ಕೂ ದೇವ್ರ ಸಾಮಾನನ್ನ ಬೆಳಗಬಾರ್ದು ಅಂತ ಹೇಳ್ತಾರೆ. ಸೊ ಅದರಿಂದ ಕಲಶದ್ದು ಚೊಂಬಾಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಪ್ರತಿಯೊಂದು ಕಪ್ಪೆಲ್ಲ ಆಗಿರುತ್ತೆ. ಸೊ ಒಂದು ಕಡೆಯಿಂದ ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ, ಅವ್ರದ್ದು ನನ್ನ ಫ್ರೆಂಡ್ ಯಾರ್ದು ಒಬ್ಬದು ಬೀಗ್ರೂಟ ಆಯಿತು. ಸೊ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಸೊ ಅದರಿಂದ ಕೆಲಸನ ನಿಧಾನಕ್ಕೆ ಮಾಡ್ಕೋಬೋದು. ಮಧ್ಯಾಹ್ನ ಅವ್ರು ಊಟಕ್ಕೆ ಬಂದಿದ್ದರೆ ಸ್ವಲ್ಪ ಅಂದರೆ ಈ ಕಡೆ ದೇವ್ರ ಸಾಮಾನು ತೊಳೆಯೋದು ಲೇಟಾಗಿ ಹೋಗಿರೋದು. ಸೊ ಭಾನುವಾರನೇ ಎಲ್ಲ ತೊಳೆದಿಟ್ಕೊಂಡ್ರೆ ಬೆಳಗ್ಗೆ ನಾನು ಹೋಗಿ ಮುಡಿಸ್ಕೋಬೋದು. ನೀವೇ ನೋಡ್ತಿರ್ಬೋದು, ಎಲ್ಲ ಎಣ್ಣೆ ಎಲ್ಲ ನೀಟಾಗಿ ಕ್ಲೀನಾಗಿ ಹೋಗಿದೆ. ಸೊ ಅದಾದಮೇಲೆ ದೇವ್ರ ಮನೆಗೆ ಬಂದು ಸ್ವಲ್ಪ ಸೋಪೆಲ್ಲ ಹಾಕಿ ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಹಬ್ಬಕ್ಕೂ ನಾನು ಒಂದು ಸಲ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ನಾವು ಅಲ್ಲಿ ಕಿಟಕಿ ಬೇರೆ ಇರಲ್ಲ. ಸೊ ಅದರಿಂದ ಹೊಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ಧೂಪ ಗೀಪ ಹಾಕಿದಾಗೆಲ್ಲ ಕಪ್ಪಾಗ್ಬಿಟ್ಟಿರುತ್ತೆ. ಸೊ ಅದರಿಂದ ನಾನು ಕೆಂಡದಿಂದ ಹಿಡಿದು ಪ್ರತಿಯೊಂದು ಒಂದೊಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಸೊ ದೇವ್ರ ಮನೆಗೆ ಅಂತಲೇ ಬೇರೆ ಬಟ್ಟೆ ಅಂತ ಇಟ್ಬಿಟ್ಟಿದ್ದೀನಿ. ಇದು ನಾನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಕರ್ಪೂರ ಆಗಿರ್ಬೋದು, ಆಮೇಲೆ ಮ್ಯಾಚ್ ಬಾಕ್ಸ್ ಆಗಿರ್ಬೋದು, ಎಲ್ಲನೂ ನಾನು ಸ್ಟೋರೇಜ್ ಮಾಡಿ ಇಟ್ಕೋತೀನಿ. ಅದಾದಮೇಲೆ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಪ್ರತಿಯೊಂದು ಫೋಟೋನೂ ನೀಟಾಗಿ ಒರೆಸ್ಕೋತೀನಿ. ನಾನು ರಾಯರ್ ಫೋಟೋ ನಾನು ಹೋಗಿ ಇದರಿಂದ ತೊಗೊಂಡು ಬಂದಿದ್ದೆ ಮಂತ್ರಾಲಯದಿಂದ. ಸೊ ಕೈ ತಪ್ಪಿ ಒರೆಸ್ಬೇಕಾದ್ರೆ ಒಡೆದೋಗಿತ್ತು. ಅದು ಒಡೆದೋಗ ತುಂಬ ನನಗೆ ಬೇಜಾರಾಗಿತ್ತು. ಸೊ ಅದರಿಂದ ಇನ್ನೊಂದು ಸಲ ರಾಯರ್ನ ಕರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ರಾಯರ್ ಅದು ಯಾವಾಗ ಕರೆಸ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಸೊ ಅರಿಶಿನ ಕುಂಕುಮ ಎಲ್ಲ ಚೇಂಜ್ ಮಾಡ್ಕೋತೀನಿ. ಅದನ್ನೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರಾಯರ್ ಫೋಟೋಗೆ ನಾವು ಯಾವಾಗಲೂ ಗಂಧನೇ ಹಚ್ಚಬೇಕು. ಅವರಿಗೆ ವಿಭೂತಿ ಆಗಲಿ ಏನು ಇಡೋಕ್ಕೆ ಹೋಗಬಾರ್ದು. ಸೊ ಕುಂಕುಮ ಬೇಕಾದರೆ ಇಡ್ಬೋದು, ಗಂಧನ ನೀಟಾಗಿ ಹಚ್ಚಿ ನಾನು ಗಂಧ ತಂದಿದ್ದೆ ಮಂತ್ರಾಲಯಕ್ಕೆ ಹೋದಾಗ. ಸೊ ಅದಾದಮೇಲೆ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಒರೆಸ್ಕೋತೀನಿ. ಬಟ್ಟೆಯಲ್ಲಿ ಪಾತ್ರೆ ಎಲ್ಲ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಅದಕ್ಕೂ ನಾವು ವಿಭೂತಿ ಎಲ್ಲ ಇಟ್ಟು ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನು ರೆಡಿ ಮಾಡ್ಕೋತೀನಿ. ಇವತ್ತೇ ರೆಡಿ ಮಾಡಿಕೊಟ್ಬಿಟ್ರೆ ನನಗೆ ನಾಳೆ ದೇವ್ರ ಸಾಮಾನು ತೊಳಿಬೇಕು ಮಾಡಬೇಕು ಅರ್ಜೆಂಟ್ಗೆ ಅನ್ನೋದಿರಲ್ಲ. ಬೆಳಗ್ಗೆ 8 ಗಂಟೆ 8:30 ಅಷ್ಟರಲ್ಲಿ ನಾವು ಹೊರಡಬೇಕಾಗತ್ತೆ. ಸೊ 2.5-3 ಅವರ್ಸ್ ಜರ್ನಿ ಇರುತ್ತೆ. ಅವ್ರದ್ದು ಹೊಳೆನರಸೀಪುರ ಆಗಿರೋದ್ರಿಂದ. ಸೊ ಅದರಿಂದ ಈಗಲೇ ಎಲ್ಲ ಮಾಡ್ಕೊಬಿಡೋಣ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಕೊಂಡೆ. ಸೊ ನಾನು ರಂಗೋಲಿನೂ ಹಾಕ್ಕೊಂಡೆ. ಕಲಶದ ಮಧ್ಯದಲ್ಲಿ ರಂಗೋಲಿ ಹಾಕ್ತೀನಿ. ರಂಗೋಲಿ ಹಾಕಿದ್ಮೇಲೆ ಕಲಶಕ್ಕೆ ನಾನು ಕಾಯಿ ಹಾಕೋಕ್ಕೆ ಹೋಗಲ್ಲ, ವೀಳ್ಯದೆಲೆ ಇಟ್ಕೋತೀನಿ. ವರಮಹಾಲಕ್ಷ್ಮಿಗೆ ಒಂದು ಸಲ ಮಾತ್ರ ನಾನು ತೆಂಗಿನಕಾಯಿ ಇಡೋದು. ಅದಾದಮೇಲೆ ನಾನು ಸಂಜೆ 5 ಗಂಟೆಗೆ ರೆಡಿಯಾಗಿ ನಾನು ನನ್ನ ಮಗ ಹೋಗಿದ್ದು. ನನ್ನ ವಿಸ್ಕಿನ ಮನೇಲೇ ಬಿಟ್ಬಿಟ್ಟು ಹೋಗ್ತೀನಿ, ಎಲ್ಲೂ ಕರ್ಕೊಂಡು ಹೋಗಲ್ಲ.
ಸೊ ನಾವು ರೆಡಿಯಾಗಿ ಹೋಗಿದ್ದು ನನ್ನ ನಾದಿ ಬರ್ಡೇ ಇತ್ತು, ನನ್ನ ಹಸ್ಬೆಂಡ್ ಅವ್ರ ತಂಗಿದು. ಸೊ ಅಲ್ಲಿ ಹೋದ್ವಿ. ಅವ್ರ ಹಸ್ಬೆಂಡು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಕರೆದಿದ್ರು. ಸೊ ನಾನು ಎಲ್ಲಿ ಕೇಕ್ ಮಾಡಿಸಿದ್ನೋ ಅಕ್ಕನ ಹತ್ರ ಕೇಕ್ ತೊಗೊಂಡು ನಾವು ಹೊರಟ್ವಿ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಕೊಟ್ರು. ಹ್ಯಾಪಿ ಫೆಸ್ಟ್ ಅಂತ ಅದು. ಸೊ ನನ್ನ ಹಸ್ಬೆಂಡ್ ಅಂಗಡಿ ಎದುರುಗಡೆನೇ ಇದ್ದಿದ್ದು. ಅಲ್ಲಿ ಹೋಗಾದ್ಮೇಲೆ ಸಂಜೆ ನಾವು ಅದು ಮುಗಿಸ್ಕೊಂಡು ಚಾಟ್ಸ್ ತಿನ್ನಕ್ಕೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ಚಾಟ್ಸು. ಅದಾದಮೇಲೆ ನಮ್ಮ ಮನೆ ಹತ್ರನೇ ಒಂದು ಪಿಜ್ಜಾ ಅಂತ ಹೊಸದಾಗಿ ಒಂದು ಮಾಡಿದರು. ಪಿಜ್ಜಾನು ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಒಂಥರ ಫ್ಯಾಮಿಲಿ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಖುಷಿ ಅನ್ನೋದು ಸಿಗುತ್ತೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.